ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನನ್ನ 5th ಮಂತ್ ಪ್ರೆಗ್ನೆನ್ಸಿ ಡೈಲಿ ರೂಟೀನ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಬರೀ ಮಾರ್ನಿಂಗ್ ರೂಟೀನ್ ಅಷ್ಟೇ ಆಗಿರುತ್ತೆ, ಅಂದರೆ ನಾನು ಬ್ರೇಕ್ಫಾಸ್ಟ್ ಮಾಡೋವರೆಗೂ. ಜೊತೆಗೆ ಈ ವಿಡಿಯೋನಲ್ಲಿ ನಾನು ಇಂಜೆಕ್ಷನ್ ಹಾಕ್ಸ್ಕೋಬೇಕಾದ್ರೆ ಯಾವ ಥರ ಎಲ್ಲ ಆಡಿದ್ದೆ ಅಂತ ಅಂದ್ಬಿಟ್ಟು ಆ್ಯಡ್ ಮಾಡಿದ್ದೀನಿ. ಅದನ್ನು ಕೂಡ ನೀವು ಲಾಸ್ಟಲ್ಲಿ ನೋಡ್ಬೋದು. ಆ್ಯಂಡ್ ನಾನು ಯಾವ್ಯಾವ ಥರ ಫುಡ್ ಐಟಮ್ಸ್ ತಿಂತೀನಿ, ಅಂದರೆ ಬ್ರೇಕ್ಫಾಸ್ಟಿಗೆ ಏನು ತಿಂತೀನಿ, ಆಮೇಲೆ ಎಷ್ಟು ಕೆಲಸ ಮಾಡ್ತೀನಿ, ಅದೆಲ್ಲ ಇವತ್ತಿನ ವೀಡಿಯೋನಲ್ಲಿ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬೆಳಗ್ಗೆ ನಾನು ತುಂಬ ಬೇಗ ಎಲ್ಲ ಏನು ಎದ್ದೋಳೋದಿಲ್ಲ. ಒಂದು 8:30 ಅಥವಾ 9 ಆದರೂ ಆಯಿತು, 9:30 ಆದರೂ ಆಯಿತು. ಸೊ ಯಾರೂ ನನ್ನ ಡಿಸ್ಟರ್ಬ್ ಮಾಡೋದಿಲ್ಲ ಬೆಳಗ್ಗೆ ಹೊತ್ತು. ಮಲ್ಕೊಳ್ಳಿ ಅಂತ ಬಿಡ್ತಾರೆ. ಸೊ ವೀರೇಶ್ ಒಂದು ವಾಯ್ಸ್ ಔಟ್ ಕೊಡ್ತಿದ್ದಾರೆ. ಓಕೆ, ಮಲ್ಕೊಳ್ಳಿ ಅಂತ ಬಿಡ್ತಾರೆ. ಸೊ ಎದ್ದಾಗ ಎದ್ದೊಳ್ತೀನಿ ನಾನು, ಫೋರ್ಸ್ಫುಲ್ಲಾಗೆಲ್ಲ ಎದ್ದೊಳಲ್ಲ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಲೋಟ ಬಿಸಿನೀರು ಕುಡಿದ್ಬಿಟ್ಟು ಅದಾದಮೇಲೆ ನನ್ನ ಡೇನ ಸ್ಟಾರ್ಟ್ ಮಾಡ್ತೀನಿ. ಬಟ್ ಇವತ್ತು ಬಿಸಿನೀರು ಕುಡಿಲಿಲ್ಲ, ಅದ್ರ ಬದಲಾಗಿ ಎಳ್ನೀರನ್ನ ಕುಡಿದೆ. ಸೊ ಎಳ್ನೀರು ಪ್ರೆಗ್ನೆನ್ಸಿನಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅಂತ ನನಗನ್ಸುತ್ತೆ. ಸೊ ಬಾಡಿ ಎಲ್ಲ ಕೂಲ್ ಆಗೋದಕ್ಕೆ, ಬಿಕಾಸ್ ಇವಾಗೆಲ್ಲ ನಾವು ಟ್ಯಾಬ್ಲೆಟ್ಸು ತೊಗೊತಾ ಇರ್ತೀವಿ. ಸೊ ಬಾಡಿ ಫುಲ್ ಹೀಟ್ ಇರುತ್ತೆ, ಫೇಸಲ್ಲೆಲ್ಲ ಪಿಂಪಲ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅಫ್ಕೋರ್ಸ್ ನನಗೆ ಫೇಸಲ್ಲಿ ತುಂಬಾ ಪಿಂಪಲ್ಸ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಬಾಡಿನ ಕೂಲ್ ಮಾಡ್ಕೊಳ್ಳೋ ಅಂಥ ಐಟಮ್ಸ್ ಏನೇನಿದೆಯೋ ಅದನ್ನೆಲ್ಲ ಆಗಾಗ ತಗೊಳ್ತಾ ಇರ್ತೀನಿ. ಸೊ ಬೆಳಗ್ಗೆನೇ ಇವಾಗ ಎಳ್ನೀರನ್ನ ಕುಡಿತಾ ಇದ್ದೀನಿ. ಸೊ ನಾನೇ ಕೊಚ್ಕೊಳ್ತೀನಿ, ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಸೊ ಒಂದು ಗ್ಲಾಸ್ಗೆ ಹಾಕ್ಕೊಂಡು ನಿಧಾನಕ್ಕೆ ಸ್ವಲ್ಪ ವ್ಯೂನ ಎಂಜಾಯ್ ಮಾಡಿಕೊಂಡು, ನಮ್ಮ ಮನೆ ಮುಂದೆ ಗಾರ್ಡನ್ ಇದೆ. ಸೊ ಅದನ್ನು ನೋಡಿಕೊಂಡು, ಸ್ವಲ್ಪ ಬಿಸಿಲು ಕೂಡ ಚೆನ್ನಾಗಿ ಬರುತ್ತೆ ಅಲ್ಲಿ ಬೆಳಗ್ಗೆ ಹೊತ್ತು. ಒಂದು 8:30, 9ವರೆಗೂ ಬಿಸಿಲು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕೂತ್ಕೊಂಡು ಬಿಸಿಲಿಗೆ, ಅಂದರೆ ಅದು ಕಿರಣ ಎಲ್ಲ ಬೀಳಿ ಮೈ ಮೇಲೆ ಅಂತ ಅಂದ್ಬಿಟ್ಟು ಸ್ವಲ್ಪ ಬಿಸಿಲು ಶಾಖ ತೊಗೊತೀನಿ ಅಷ್ಟೇನೆ. ಸೊ ಇದೆಲ್ಲ ಕುಡಿಯೋಷ್ಟೊತ್ತಿಗೆ ಒಂದು 10 to 15 ಮಿನಿಟ್ಸ್ ಆಗೋಗ್ಬಿಡುತ್ತೆ. ಈ ಥರ ಎಳ್ನೀರು ಕುಡಿದು ಒಂದು ಸ್ವಲ್ಪ ಹೊತ್ತಾದಮೇಲೆ ನಾನು ಹಾಲನ್ನ ಕುಡಿತೀನಿ. ಅಂದರೆ ಡಾಕ್ಟ್ರು ಯಾವ ಪೌಡ್ರ್ ಕೊಟ್ಟಿರ್ತಾರಲ್ಲ ಅದನ್ನು ಕುಡಿತೀನಿ. ಬಟ್ ಇಲ್ಲಿ ಅದನ್ನೆಲ್ಲ ತೋರಿಸೋದಕ್ಕೆ ಹೋಗಲಿಲ್ಲ. ಸೊ ಎಳ್ನೀರೆಲ್ಲ ಕುಡಿದು ಒಳಗೆ ಬಂದಾದಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಶುರು ಮಾಡಿಕೊಂಡೆ. ನಮ್ಮ ಅತ್ತೆ ಆಲ್ರೆಡಿ ಹೂಕೋಸು ಮತ್ತು ಇದು ಏನದು ಬಟಾಣಿ ಅದೆಲ್ಲ ಬೇಯಿಸಿಟ್ಟಿದ್ರು ಪೂರಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು, ಪೂರಿ ಸಾಗು ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಚಪಾತಿ ಹಿಟ್ಟು ಕಲಿಸ್ಕೊಳ್ಬೇಕಾಗಿತ್ತು. ಆಲ್ಮೋಸ್ಟ್ ನಮ್ಮನೇಲಿ ಚಪಾತಿ ಹಿಟ್ಟಲ್ಲೇ ನಾವು ಪೂರಿ ಮಾಡೋದು, ಮೈದಾ ಎಲ್ಲ ಯೂಸ್ ಮಾಡೋದಿಲ್ಲ. ಸೊ ಚಪಾತಿ ಹಿಟ್ಟಿಂದನೇ ಪೂರಿ ಹಾಕ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಇವಾಗ ಕಲಿಸ್ಕೊತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಏನಂತಂದರೆ, ಇದು ನನ್ನ 5th ಮಂತ್ ರುಟೀನ್ ಆಗಿರೋದ್ರಿಂದ ನನ್ನ 2nd ಟ್ರೈಮಿಸ್ಟರಲ್ಲಿ ನಾನಂತೂ ತುಂಬಾ ಆ್ಯಕ್ಟಿವ್ ಆಗಿದ್ದೆ. ಎಷ್ಟು ಆ್ಯಕ್ಟಿವ್ ಆಗಿದ್ದೆ ಅಂತಂದರೆ, ಎಲ್ಲ ಕೆಲಸನೂ ನಾನೇ ಮಾಡ್ತಿದ್ದೆ. ಅಂದರೆ ಎಲ್ಲ ನಿಂತ್ಕೊಂಡು ಯಾವ್ಯಾವ ಕೆಲಸ ಮಾಡೋಕ್ಕಾಗುತ್ತೋ, ಅಂದರೆ ಅಡುಗೆ ತೊಳೆಯೋದು ಆ ಥರದ್ದೆಲ್ಲ ನಾನೇ ಮಾಡ್ಕೊತಿದ್ದೆ. ಬರೀ ಕಸ ಗುಡಿಸೋದು ಮತ್ತು ಮನೆ ಒರೆಸೋದು, ಆಮೇಲೆ ಬಾಗಿಲು ತೊಳೆಯೋದು ಅದೆಲ್ಲ ನಮ್ಮ ಅತ್ತೆ ನೋಡ್ಕೊಳ್ಳೋರು. ಬಿಕಾಸ್ ಜಾಸ್ತಿ ಆ ಟೈಮಲ್ಲಿ ಬಗ್ಬಾರ್ದು ಅಂತ ಅಂದ್ಬಿಟ್ಟು. 3rd ಟ್ರೈಮಿಸ್ಟರಲ್ಲಿ ಬಗ್ಬೋದು. ಸೊ ಅಲ್ಲಿವರೆಗೂ ಸ್ವಲ್ಪ ನಮ್ಮ ಅತ್ತೆನೇ ಮಾಡ್ಕೊತಾರೆ. ಅದು ಬಿಟ್ಟರೆ ಅಡುಗೆ, ತಿಂಡಿ, ಊಟ ಮತ್ತು ಪಾತ್ರೆ ತೊಳೆಯೋದು ಎಲ್ಲ ಸ್ವಲ್ಪ ಸ್ವಲ್ಪ ನಾನೇ ಮಾಡ್ಕೊತಿದ್ದೆ. ಆ್ಯಂಡ್ ನನಗೇನು ಬರ್ಡನ್ ಅಂತಲೂ ಅನ್ನಿಸ್ತಾ ಇರಲಿಲ್ಲ. ಎಲ್ಲರೂ ಈ ಪ್ರೆಗ್ನೆನ್ಸಿ ಅಂದಿದ ತಕ್ಷಣ ಅವ್ರನ್ನ ಕೂರಿಸಿ ಸೇವೆ ಮಾಡ್ತಾ ಇರ್ತಾರೆ. ಬಟ್ ನಿಮ್ಮ ಕೈಲಿ ಆಯಿತು ಅಂತಂದರೆ ಎದ್ದು ಕೆಲಸ ಎಲ್ಲ ಮಾಡ್ಕೊಬೋದು. ನಿಮ್ಮ ಕೆಲಸ ನೀವೇ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ನಮಗೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ. ಆ್ಯಂಡ್ ಕೂತಿದ್ದ ಕಡೆನೇ ಕೂತಿದ್ರೆ ಒಂಥರ ಬೋರ್ ಅಂತ ಅನಿಸ್ಬಿಡುತ್ತೆ. ಜೊತೆಗೆ ಎಲ್ಲನೂ ತಂದು ಕೊಡ್ತಾನೆ ಇದ್ದರೆ, ಎಲ್ಲ ಮುಂದಕ್ಕೆ ತಂದು ಕೊಟ್ಟರೆ ಆಮೇಲೆ ನಮ್ಮ ವೆಯ್ಟ್ ಗೇನ್ ಆಗಿರ್ಬೋದು, ಅದೆಲ್ಲ ಸ್ವಲ್ಪ ಜಾಸ್ತಿ ಆಗೋದಕ್ಕೆ ಶುರು ಆಗೋಗುತ್ತೆ. ಅದು ಬೇರೆ ಬೇರೆ ಪ್ರಾಬ್ಲಮ್ಸ್ಗೆ ಟರ್ನ್ ಆಗುತ್ತೆ. ಅದ್ರ ಬದಲು ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಆ್ಯಂಡ್ ಇನ್ನೊಂದೇನೆಂದರೆ, ನಾನು ಲೇಟಾಗೇ ಟಿಫನ್ ಮಾಡೋದು. ಬಿಕಾಸ್ ನಮ್ಮ ಮನೇಲಿ ಎಲ್ಲರೂ ಲೇಟಾಗೇ ತಿಂಡಿನ ತಿಂತಾರೆ. ಸೊ ಬೇಗ ಮಾಡಿ ಏನು ಪ್ರಯೋಜನ ಅಂತ ಅಂದ್ಬಿಟ್ಟು ನಾವು ಕೂಡ ಲೇಟಾಗೇ ಮಾಡ್ಕೊತೀವಿ. ನಿಧಾನಕ್ಕೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ನಾನು ಮಾಡ್ಕೊತೀನಿ. ತುಂಬ ಹರಿಬರಿ ಮಾಡಿ ರಶ್ ಎಲ್ಲ ಮಾಡೋದಕ್ಕೆ ಹೋಗಲ್ಲ. ಆ್ಯಂಡ್ ಇಲ್ಲಿ ರುಬ್ಕೊಳ್ಳೋದಕ್ಕೆ ಎಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದೇ ಮಸಾಲೆ ರುಬ್ಬೋದಕ್ಕೆ ಎಲ್ಲ ನಾನೇ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನೇ ಇವಾಗ ಮಿಕ್ಸರ್ ಗ್ರೈಂಡ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ಗ್ರೇವಿನ ರೆಡಿ ಮಾಡ್ಕೊಳ್ಬೇಕು.
ಆ್ಯಂಡ್ ಇನ್ನೊಂದು ಏನಂತಂದರೆ ಸ್ವಲ್ಪ ಜಾಸ್ತಿನೇ ನೀರು ಕುಡಿತಾ ಇರಿ. ಈ ಥರ ಕೆಲಸ ಮಾಡ್ತಿದ್ದಾಗ ಅಥವಾ ಏನೋ ಒಂದು ಮಾಡ್ತಿದ್ದೀರಾ ಅಂತಂದಾಗ ನೀರು ಜಾಸ್ತಿ ಕುಡೀರಿ. ವಾಟರ್ ಇಂಟೇಕ್ ಸ್ವಲ್ಪ ಜಾಸ್ತಿ ಮಾಡಿ. ಆವಾಗ ಹೈಡ್ರೇಟ್ ಹಾಗೇ ಇರ್ತೀರ. ಅಂದರೆ ತುಂಬ ಡಿಹೈಡ್ರೇಷನ್ ಆಗೋದು ಅಥವಾ ಯೂರಿನ್ ಹೋಗೋ ಕಡೆ ಉರಿಯೋವಂಥದ್ದು ಆ ಥರದ್ದೆಲ್ಲ ಆಗೋ ಚಾನ್ಸಸ್ ಇರುತ್ತೆ ಈ ಟೈಮಲ್ಲಿ. ಸೊ ಅದೆಲ್ಲ ಕಮ್ಮಿ ಮಾಡೋದಕ್ಕೆ ನೀರನ್ನ ತೊಗೊಳ್ತಾ ಇದ್ದರೆ ಒಳ್ಳೆಯದು. ಆ್ಯಂಡ್ ನೋಡ್ತಿರ್ಬೋದು ಸಿಂಕಲ್ಲೂ ಕೂಡ ಒಂದಷ್ಟು ಪಾತ್ರೆಗಳಿದ್ದಾವೆ. ಸೊ ಅದನ್ನೆಲ್ಲ ತೊಳ್ಕೊಬೇಕು. ಫಸ್ಟು ಗ್ರೇವಿಗೆ ರೆಡಿ ಮಾಡ್ಕೊಂಬಿಟ್ರೆ ಸೈಮಲ್ಟೇನಿಯಸ್ಲಿ ಪಾತ್ರೆನೂ ಕೂಡ ತೊಳ್ಕೊಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಅದಕ್ಕೆ ನಾನು ಅದೇ ಥರನೇ ಮಾಡ್ಕೊತೀನಿ. ಎಲ್ಲ ಒಂಥರ ಅಡುಗೆ ಮನೆಗೆ ಹೋಗ್ಬಿಟ್ಟೆ ಅಂತಂದರೆ ಅಡುಗೆನೂ ಆಗಿಬಿಡ್ಬೇಕು, ಜೊತೆಗೆ ಕ್ಲೀನಿಂಗು ಆಗಿಬಿಡ್ಬೇಕು. ಆ ಥರನೇ ನಾನು ಮಾಡ್ಕೊಳ್ಳೋದು. ಆ್ಯಂಡ್ ಇದು ಬರೀ ಪ್ರೆಗ್ನೆನ್ಸಿ ಟೈಮಲ್ಲಿ ಮಾತ್ರ ನಾನು ಈ ಥರ ಎಲ್ಲ ಕೆಲಸ ಮಾಡ್ತೀನಿ ಅಂತ ಅಲ್ಲ. ಪ್ರೆಗ್ನೆನ್ಸಿಗೂ ಮುಂಚೆನೂ ಇದೇ ಥರನೇ ನನ್ನ ರುಟೀನ್ ಇತ್ತು. ಸೊ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೂ ಆ ರುಟೀನ್ ಏನು ಚೇಂಜ್ ಆಗಿಲ್ಲ. ಬಟ್ ಒಂದು 3 ಮಂತ್ಸ್ವರೆಗೂ ನಾನು ಅಷ್ಟೊಂದೇನು ಕೆಲಸ ಮಾಡ್ತಿಲ್ಲ. ಅಂದರೆ ಅಮ್ಮ ಮನೇಲಿದ್ನಲ್ಲ, ಸೊ ಅಷ್ಟೊಂದೇನು ಕೆಲಸ ಮಾಡ್ತಿರ್ಲಿಲ್ಲ. ಸೊ ಅಲ್ಲಿಂದ ಬಂದ ಮೇಲೆ ಇಲ್ಲಿ ಏನು ಆ ಥರ ಇಲ್ಲ. ಮತ್ತೆ ಹೇಳ್ತಾರೆ ಹಂಗೂ ನಾನು ತೊಳ್ಕೊಂಡು ತಿನ್ಬಿಡು ಅಂತ ಅಂದ್ಬಿಟ್ಟು. ಬಟ್ ನನ್ನ ಕೈಲಿ ಏನಾಗುತ್ತೋ ಅದನ್ನು ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ನನಗೆ ಒಬ್ಬಳೇ ಕೂತ್ಕೊಂಡು ಮನೇಲೇ ಇದ್ದು ಅಷ್ಟು ಅಭ್ಯಾಸ ಇಲ್ಲ. ಅಂದರೆ ಐಡಲ್ ಆಗಿರೋದು ಅದು ಅಭ್ಯಾಸನೇ ಇಲ್ಲ. ಸೊ ಅದಕ್ಕೆ ಏನಾದರೂ ಒಂದು ಮಾಡ್ತಾ ಇರಬೇಕು ಅಂತ ಅನಿಸುತ್ತೆ. ಬಟ್ ಸಮ್ಟೈಮ್ಸ್ ನನಗೆ ಎಲ್ಲನೂ ಬೋರ್ ಆಗಿಬಿಡ್ತು ಅಂತಂದರೆ ಏನೂ ಮುಟ್ಟಕ್ಕೆ ಹೋಗಲ್ಲ, ನಾನು ಏನೂ ಮಾಡೋದಕ್ಕೂ ಹೋಗಲ್ಲ. ಆವಾಗ ನಮ್ಮ ಅತ್ತೆನೇ ಎಲ್ಲ ಮಾಡ್ಕೊತಾರೆ. ಸೊ ಫೈನಲಾಗಿ ಗ್ರೇವಿ ಎಲ್ಲ ಮಾಡಾಯಿತು. ಇಲ್ಲಿ ರೆಸಿಪಿ ಯಾವುದೂ ನಾನು ಶೇರ್ ಮಾಡಿಲ್ಲ. ಜಸ್ಟ್ ಹೆಂಗಿರುತ್ತೆ ನನ್ನ ರುಟೀನ್ ಅನ್ನೋದನ್ನ ಮಾತ್ರ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಇಲ್ಲಿ ಬ್ರೇಕ್ಫಾಸ್ಟಿಗೆ ಹಾಕ್ಕೊಂಬಂದೆ 3 ಪೂರಿ ಹಾಕ್ಕೊಂಡಿದ್ದೀನಿ. ಸೊ 3 ತಿನ್ನೋಕ್ಕೆ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಆದರೂ ಹಾಕ್ಕೊಂಬಂದಿದ್ದೀನಿ. ಯೂಶ್ವಲಿ ನಾನು 3 ತಿನ್ನೋದು, ಅದಕ್ಕಿಂತ ಜಾಸ್ತಿ ಹೋಗೋದೇ ಇಲ್ಲ. ಬಟ್ ಈ ಟೈಮಲ್ಲಿ ಸ್ವಲ್ಪ ಊಟ ಕಮ್ಮಿ ಸೇರ್ತಿರೋದ್ರಿಂದ ಗೊತ್ತಿಲ್ಲ ಎಷ್ಟಾಗುತ್ತೋ ಅಷ್ಟು ತಿನ್ನೋದು. ಇನ್ನು ಮಿಕ್ಕಿದ್ನ ಮತ್ತು ಆಮೇಲೆ ತಿನ್ನೋಣ. ಸೊ ತಿನ್ನೋದೆಲ್ಲ ಮುಗಿದ್ಮೇಲೆ ನಾನು ಸ್ವಲ್ಪ ಹೊತ್ತು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಾದ್ಮೇಲೆ ರೆಸ್ಟ್ ಮಾಡ್ತೀನಿ. ಅಂದರೆ ರೆಸ್ಟನ್ನು ನಿದ್ದೆ ಎಲ್ಲ ಮಾಡಲ್ಲ, ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಅದಾದಮೇಲೆ ಒಂದು ಫ್ರೂಟೋ ಅಥವಾ ಏನಾದರೂ ಡ್ರೈ ಫ್ರೂಟ್ಸು ಆ ಥರದ್ದೆಲ್ಲ ತಿಂದ್ಕೊಂಡು ನನ್ನ ಒಂದು ಮಾರ್ನಿಂಗ್ ರುಟೀನ್ನ ಕ್ಲೋಸ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಮುಂದೆ ಬರೋ ವೀಡಿಯೋಸಲ್ಲಿ ನನ್ನ ಫುಲ್ ಡೇ ರುಟೀನ್ ಯಾವ ಥರ ಇರುತ್ತೆ, ಏನೇನು ಡಯಟ್ನ ಫಾಲೋ ಮಾಡ್ತೀನಿ, ಏನೇನು ತಿಂತೀನಿ ಅಂತೆಲ್ಲ ನಿಮಗೆ ತೋರಿಸ್ತೀನಿ ಅಂತ ಶೇರ್ ಕೂಡ ಮಾಡ್ಕೊತೀನಿ. ಸೊ ಇದಾಗಿತ್ತು ನನ್ನ ಮಾರ್ನಿಂಗ್ ರುಟೀನ್. ಇದೇ ವೀಡಿಯೋನಲ್ಲಿ ನಾನು ಇಂಜೆಕ್ಷನ್ ತೊಗೊಳ್ಳೋದಕ್ಕೆ ನಾನು ಯಾವ್ಯಾವ ಥರ ಎಲ್ಲ ಆಡಿದ್ದೆ ಅಂತ ಅಂದ್ಬಿಟ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಕೂಡ ನೀವು ನೋಡ್ಬೋದು. ಸೊ ನಾನು ಫಸ್ಟ್ ಇಂಜೆಕ್ಷನ್ ಪ್ರೆಗ್ನೆನ್ಸಿನಲ್ಲಿ ಅಂತ ತೊಗೊಂಡಿದ್ದಂತಂದರೆ ಅಂಗನವಾಡಿನಲ್ಲೇ. ಅಂದರೆ ಅವರು TD ಇಂಜೆಕ್ಷನ್ ಅಂತ ಕೊಡ್ತಾರೆ 1.5 ತಿಂಗಳಿಗೆ. ಸೊ ಅವಾಗಂತೂ ತುಂಬ ಪೇಯ್ನ್ ಆಗಿತ್ತು. ಅದು ನೀವು ನೋಡ್ಬೋದು ನೆಕ್ಸ್ಟ್ ವೀಡಿಯೋನಲ್ಲಿ. ಅಯ್ಯೋ ಕೊರೋನಾ ಇಂಜೆಕ್ಷನ್ ತಗೊಳಕ್ ಹೋಗ್ಬೇಕಾರೆ ಅಲ್ಲೋನುಗಳು ತತ್ಕೊಂಡು ಅವಾಗ ಹತ್ಕೊಂಡ್ ಕುತ್ಕೊಂಡು ನೀವೇ ಇರ್ಬೇಕು. ನೀವು ಇದ್ರ ಕಣ್ಮುಚ್ಕೊಬಿಟ್ಟು ಮೇಕಪ್ ಆರ್ಟಿಸ್ಟ್ ಅಲ್ವಾ ನೀವು? ಹಾಗಾಯ್ತು ಅಲ್ಲಿ ಬಿಡು. ಬಿಡೋ ನೀನು ಸುಮ್ಮನೆ. ಅಪ್ಪ ಇವಾಗ 1.5 ತಿಂಗಳು ಮಗು ಬಂದೋಯ್ತು. ಎಷ್ಟು ಮಕ್ಕಳು ಬಂದೋದ್ರು ಸೊ ಅದಾಯಿತು, ನೋಡಿದ್ರಲ್ಲ. ಈಗ ನೆಕ್ಸ್ಟ್ ಬಂದು ಇದು ಬ್ಲಡ್ ಟೆಸ್ಟಿಗೆ ಅಂತ ಅಂದ್ಬಿಟ್ಟು ಇದು ಆ್ಯಕ್ಚುಲಿ ನನಗೆ ಡಬಲ್ ಮಾರ್ಕರ್ ಟೆಸ್ಟ್ ಹೇಳಿದರು. ಐ ಥಿಂಕ್ ನಾನು ಲಾಸ್ಟ್ ವೀಡಿಯೋನಲ್ಲೆಲ್ಲ ಹೇಳಿದ್ದೀನಿ.
ಡಬಲ್ ಮಾರ್ಕರ್ ಟೆಸ್ಟ್ ಅಂದರೆ ಏನು, ಏನಕ್ಕೆ ಮಾಡ್ತಾರೆ, ಏನು ಎತ್ತ ಅಂತ ಅಂದ್ಬಿಟ್ಟು ಚೆಕ್ಔಟ್ ಮಾಡಿಲ್ಲ ಅಂದರೆ ಹೋಗಿ ಚೆಕ್ಔಟ್ ಮಾಡಿ. ಆ್ಯಂಡ್ ಡಬಲ್ ಮಾರ್ಕರ್ ಟೆಸ್ಟಿಗೆ ಅದಕ್ಕೂ ಬ್ಲಡ್ ಸಿಗ್ತಾನೆ ಇಲ್ಲ. ಹೇಳಬೇಕಂದ್ರೆ ನನಗೆ ಅವತ್ತು ತುಂಬ ವಾಮಿಟಿಂಗ್ ಆಗಿಬಿಟ್ಟಿತ್ತು. ನನಗೆ ಫುಲ್ ಬಾಡಿನಲ್ಲಿ ಸ್ವಲ್ಪ ಬ್ಲಡ್ ಕಮ್ಮಿ ಆಗಿಬಿಟ್ಟಿತ್ತು, ಜೊತೆಗೆ ನೀರು ಜಾಸ್ತಿ ಕುಡ್ದಿದ್ನಲ್ಲ, ಸೊ ಎಲ್ಲ ಡೈಲ್ಯೂಟ್ ಆಗಿಬಿಟ್ಟಿತ್ತು. ಎಲ್ಲಿ ಚುಚ್ಚಿದ್ರೂ ನರ ಸಿಗ್ತಾ ಇಲ್ಲ, ಎಲ್ಲಿ ಚುಚ್ಚಿದ್ರೂ ಬ್ಲಡ್ ಬರ್ತಾ ಇಲ್ಲ ಅಂತ ಹೇಳ್ತಾಯಿದ್ರು. ತುಂಬ ಕಡೆ ಚುಚ್ಚಿ ಮಾಡಿದ್ರು. ಸೊ ಅದನ್ನು ನೋಡ್ಬೋದು ನೀವು ಹೆಂಗೆ ಆಡ್ತೀನಿ ಅಂತ ಅಂದ್ಬಿಟ್ಟು. ನೋಡದಾ ಇವಾಗ ನೋಡಿ ಹೆಂಗ್ ಹೋಯ್ತು ನೋಡು. ಸುಮ್ಮನೆ ಇರೋ, ಅವ್ರು ಚೆಕ್ ಮಾಡ್ತಿದಾರೆ, ಅಲ್ಲಿ ಸಿಗ್ತಾ ಇಲ್ಲ ಅಲ್ಲಿ. ಮೇಡಮ್ ಅಯ್ಯೋ ಇದು ಎಷ್ಟು ಸತಿ ಮಾಡಿಸ್ಬಿಟ್ಟಿದೆ ನಾನು. ಬ್ಲಡ್ ಇಲ್ವಾ? ಏನು ತುಂಬಾ ತಿಂದಿದ್ಯಲ್ವಾ? ಏನಾಗಲ್ಲ, ಅಷ್ಟೊಂದೇನು ಟೆನ್ಷನ್ ತಗೊಂತಿದ್ದೀರಾ ನೀವು? ನನ್ಗೆ ಇಂಜೆಕ್ಷನ್ ಅಂದ್ರೆ ಭಯ. ಏನಾಗಲ್ಲ, ಏನ್ ಬರ್ತಾನೆ ಇಲ್ಲ ಬ್ಲಡ್? ಬರ್ತಾ ಇದೆ ಸ್ವಲ್ಪ ಸ್ವಲ್ಪ. ನೀನ್ ಸುಮ್ಮನೆ ಹೋಯ್ತು, ಏರೋಟೈಪ್. ಅಷ್ಟೊಂದು ತಿಂದಿದ್ರೆ ಆಗಲ್ಲ. ಹುಚ್ಚಿ ಕಣಗಿದೆ ಅಂತ ತೆಗಿಬೇಡ. ಏನಾಯ್ತು ಹರ್ಷು? ನನಗೆ ನಿದ್ದೆ ಬರ್ತಿಲ್ಲ. ಯಾಕೆ? ವೈ? I don't know. ಎಷ್ಟು ಟೈಮು? 1:28 ರಾತ್ರಿ ಬೆಳಗ್ಗೆ. ನಿದ್ದೆ ಬರ್ತಾ ಇಲ್ವಾ? ಅಥವಾ ನಿದ್ದೆ ಮಾಡೋಕ್ಕಾಗ್ತಾ ಇಲ್ವಾ? ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ. ಹೌದಾ? ವೈ? ಏಕೆ? ಗೊತ್ತಿಲ್ಲ. ಹೈಪರ್ ಆಕ್ಟಿವ್ ಅಂದರೆ? I'm not liking to sleep. ಫಸ್ಟ್ 3 ತಿಂಗಳು ತುಂಬ ನಿದ್ದೆ ಬರ್ತಿತ್ತು, ಆಮೇಲೆ 3 ತಿಂಗಳು ನಿದ್ದೆನೇ ಬರ್ತಾ ಇಲ್ಲ. Okay, let me try to sleep. ನಿದ್ದೆ ಮಾಡೋಕ್ಕೆ ಟ್ರೈ ಮಾಡಿ. Yeah. ಬಾಯ್ ಬಾಯ್. Boy. ನೋಡಿ ಗೈಸ್, ನನ್ನ ಮಗ ಎಂತ ನನಗೆ ಎಷ್ಟು ಕೋಪ ಬರ್ತಾನೆ ಅಂತಂದರೆ, ನೋ ಐ ಡೋಂಟ್. ನನಗೆ ಹೊಟ್ಟೆ ಹಸಿತಾ ಇದೆ ಅಂತಂದೆ, ನಾನೇ ಹೋಗಿ ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋದು, ಪಾಪ ಮಲ್ಕೊಂಡ್ಲಿ ಅಂತ ಅಂದ್ಬಿಟ್ಟು ನಾನೇ ಹೋಗಿ ಅನ್ನ ಹಾಕೊಂಬರೋಣ ಅಂತ ಹೋದೆ. ಅಷ್ಟು ನಂಗೊಂಚೂರು ಹಾಕೊಂಬ ಅಂತಂದರು. ಸರಿ ಆಯಿತು ಬಿಡು, ಹೆಂಗೂ ನಾನೇ ತಾನೇ ಹೋಗ್ತಿದ್ದೀನಿ, ಹಾಕೊಂಬಂದ್ಬಿಡೋಣ ಅಂತ ಹಾಕ್ಕೊಂಡು ಬಂದೆ. ಸರಿ ತಿಂತಾರೇನೋ ಅಂದರೆ ನಾನೇ ತಿನ್ನಿಸ್ಬೇಕಂತೆ. ಈಗ ಹೋಗಿ ನಾನು ಎದ್ದೋ ಕೈ ತೊಳ್ಕೊಂಬರಲ್ಲ ಅಂತಂದರು. ಸರಿ ಆಯಿತು ಬಿಡು, ಹೆಂಗೂ ನಾನೇ ಕೈ ಮಾಡ್ಕೊತೀನಿ, ತಿನ್ನಿಸ್ಬಿಡೋಣ ಅಂತ ತಿನ್ನಿಸ್ದೆ. ಆಮೇಲೆ ಎದ್ದೋಗ್ತಿದ್ದೀನಿ, ಸಾಕ ಅಂತ ಕೇಳಿದೆ. ಪುಣ್ಯಕ್ಕೆ ಸಾಕು ಅಂತ ಹೇಳಿದ್ರು. ತಟ್ಟೆ ಇಟ್ಬಿಟ್ಟು ಬರಬೇಕಾದ್ರೆ ಒಂದು ಹಣ್ಣು ಬೇರೆ ಕಟ್ ಮಾಡ್ಕೊಂಬರ್ಬೇಕಂತೆ. ನಾನು ಇವ್ರ ಸೇವೆ ಮಾಡಬೇಕಾ, ಇವರು ನನ್ನ ಸೇವೆ ಮಾಡಬೇಕಂತಲೇ ಗೊತ್ತಾಗ್ತಾಯಿಲ್ಲ ನನಗೆ. ನೀವೇ ಸ್ವಲ್ಪ ಆನ್ಸರ್ ಮಾಡಿ, ಇವ್ರು ಮಾಡ್ತಿರೋದು ಕರೆಕ್ಟಾ ಇಲ್ಲ ತಪ್ಪಾ ಅಂತ. ನಾನು ಕರೆಕ್ಟಾಗೆ ಮಾಡ್ತಾ ಇದ್ದೀನಿ, ನೀನು ವಾಕ್ ಮಾಡಬೇಕು. ವಾಕ್ ಮಾಡಿಲ್ಲ ಇವತ್ತು, ಅದಕ್ಕೆ ವಾಕ್ ಮಾಡಿದ್ದೀನಿ ನಾನು. ಸಫಿಷಿಯಂಟ್ ಆಗಿಲ್ಲ. ನೀನು ಸುಮ್ಮನೆ ಎಲ್ಲ ಸುಳ್ಳು ಹೇಳ್ಬೇಡ ನೋಡು. ಒಂದು ಹಣ್ಣು ಕೇಳಿದ್ದಕ್ಕೆ ಈ ರೇಂಜಿಗೆ. ಅಲ್ಲ ನಾನು ನಿಮಗೆ ನೆನಪು ಮಾಡ್ಕೊ. ನೀನು ಪನ್ನೀರ್ ಕೇಳಿದ ತಕ್ಷಣ ಗಾಡಿ ಎತ್ಕೊಂಡು. ನಾನೇ ಪನ್ನೀರ್ ಕೇಳಿದೆ. ನಾನು ಪನ್ನೀರೇ ಕೇಳಿದೆ, ಪನ್ನೀರ್ ತೊಗೊಂಬಂದ್ಬಿಟ್ಟು ಇವತ್ತೇ ಮಾಡು ಅಂತಿರೋದು. ಏನು ಅನ್ಕೊಂಡಿದ್ದಾರೆ ಇವರು? ಮೊನ್ನೆ ಇದು ಕೇಳಿದೆ, ಏನದು ಖಾರ ಬನ್ನು ಎಷ್ಟು ಬೇಗ ಓಡೋಕೆ ತಗೊಬಂದು ಕೊಟ್ಟೆ ನೀನು. ಎಷ್ಟು ಬೇಗ ಹೋಗುತ್ತೆ? ಇನ್ನು 5 ನಿಮಿಷದಲ್ಲಿ ಹತ್ರ ಇತ್ತು. ಸುಳ್ಳು ಇವ್ರದ್ದು ಒಂದೊಂದಲ್ಲ, ನಾನು ನಿಜ ತೋರಿಸ್ತಾ ಇರ್ತೀನಿ ಅವಾಗ. ನಾನೇ ಎಲ್ಲ ಮಾಡ್ಕೊತಾ ಇದ್ದೀನಿ. ಏನೂ ಹೆಲ್ಪ್ ಇಲ್ಲ, ನೋ ಕೇರಿಂಗ್, ನೋ ಶೇರಿಂಗ್ ಆ್ಯಂಡ್ ಏನಂತಾರೆ ಕ್ಯಾರೆಬುಲಾರಿ ಅಂತೆಲ್ಲ. ಸೊ ಗೈಸ್, ಮತ್ತೆ ಸಿಗ್ತೀನಿ. ಗುಡ್ ನೈಟ್. ಇವಾಗ ಟೈಮ್ ಎಷ್ಟಾಗದು? 12:30.
ಹೆಂಡತಿ ಪ್ರೆಗ್ನೆನ್ಸಿಲಿ ಎಷ್ಟು ಕಷ್ಟಪಟ್ಟು ಪಾಪ ಕಾಲು ಮಸಾಜ್ ಮಾಡ್ತಾರೆ. ಸ್ವಲ್ಪ ಇದು ತೋರಿಸು ಹೆಂಗೆ ತೋರಿಸ್ತಾ ಇದ್ದೀನಿ. ಎಂತಕ್ಕೆ ಮಾಡಿಸ್ತಾ ಇದ್ದೀನಿ ಅಂತ ಎಂತಕ್ಕೆ? ನೀವು ನನ್ನ ಗಂಡ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಹೇಳ್ತಿಲ್ಲ, ಪ್ರೂಫ್ಗೆ. ಅಯ್ಯೋ ಅಯ್ಯೋ ಒಬ್ಬೊಬ್ಬೊಬ್ಬೊಬ್ಬ ಎಂತ ನಾಟಕ ಆಡ್ಕೊಂಡು ಒಬ್ಬೊಬ್ಬೊಬ್ಬೊಬ್ಬ ಆ ಮಗುನ ನಿನ್ನಂಗೆ ನಾಟಕ ಕಲಿದಿದ್ರೆ ಸಾಕು. ಹಿಂಗೆ ಮಾಡಿ, ಇವಾಗ ಮಾಡು, ಹಿಂಗೆ ಮಾಡು. ಅಲ್ಲಿ ಅವ್ವ ನಿಧಾನಕ್ಕೆ ಜೋರಾಗ ಸೋಷಲ್ ಮಾಡ್ಬಿಟ್ಟು ಸಾಕು ಆಫ್ ಮಾಡು. ನೀನೇ ತಾನೇ ಹೇಳೋದು.